ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಮಾದಿಗ ಸಂಘಗಳ ಒಕ್ಕೂಟದಿಂದ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ಗಾಗಿ ಸರ್ಕಾರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರು, ಇಂದು ನಾವು ಕೇಳುತ್ತಿರುವುದು ದಾನವಲ್ಲ, ಇದು ನಮ್ಮ ಹಕ್ಕು. ಸರ್ಕಾರಕ್ಕೆ ನಾವು ಸ್ಪಷ್ಟವಾಗಿ ಹೇಳಲು ಬಯಸುತ್ತೇವೆ, ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಲ್ಲಿ ಇನ್ನೂ ವಿಳಂಬ ಮಾಡಿದರೆ ಈ ಹೋರಾಟ ಇನ್ನಷ್ಟು ಉಗ್ರವಾಗಲಿದೆ. ನಮ್ಮ ಸಹನೆಯನ್ನ ಪರೀಕ್ಷಿಸಬೇಡಿ, ನಮ್ಮ ನ್ಯಾಯದ ಕೂಗನ್ನು ಕೇಳಿ. ಈ ದೇಶದ ಸಂವಿಧಾನ ನಮಗೆ ಸಮಾನತೆ ಕೊಟ್ಟಿದೆ, ಆದರೆ ಆ ಸಮಾನತೆ ನಮ್ಮ ಜೀವನದಲ್ಲಿ ಅನುಷ್ಠಾನವಾಗಬೇಕು. ಅದಕ್ಕಾಗಿ ನಾವು ಹೋರಾಡುತ್ತಿದ್ದೇವೆ. ನಾವು ಯಾವ ಪಕ್ಷದ ವಿರುದ್ಧವೂ ಇಲ್ಲ. ಇಂದು ನಮ್ಮ ಧ್ವನಿ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಸಂಪೂರ್ಣ ಕರ್ನಾಟಕದಲ್ಲಿ ಕೇಳಿಸಬೇಕು. ಒಗ್ಗಟ್ಟಾಗಿ ನಿಲ್ಲೋಣ, ಹೋರಾಟವನ್ನು ಬಲಪಡಿಸೋಣ. ನಮ್ಮ ಒಕ್ಕೂಟದ ಒಂದು ಘೋಷಣೆ, ಒಳ ಮೀಸಲಾತಿ ನಮ್ಮ ಹಕ್ಕು, ಈಗಲೇ ಜಾರಿಗೊಳಿಸಿ. ನ್ಯಾಯ ಬೇಕು, ತಕ್ಷಣ ಬೇಕು. ಕೊನೆಯಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದೇವೆ, ಆದರೆ ನಮ್ಮ ದೃಢತೆ ಕುಂದುವುದಿಲ್ಲ. ನಮ್ಮ ಹಕ್ಕು ಸಿಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಜೈ ಭೀಮ್, ಜೈ ಸಂವಿಧಾನ ಎಂದು ಕೂಗುವ ಮೂಲಕ ಪ್ರತಿಭಟನಾಕಾರರು ಅವರ ನೋವನ್ನು ವ್ಯಕ್ತಪಡಿಸಿದರು. ವರದಿ ನವೀನ್ ಗರುಡ. ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂದ್ರೆ ಏನು ಒಳ ಮೀಸಲಾತಿ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಗೊತ್ತಿದೆ. ಸುಮಾರು 35 ವರ್ಷಗಳಿಂದ ಈ ಹೋರಾಟಗಳು ಮಾಡ್ತಾನೆ ಇದ್ದೀವಿ, ಆದ್ರೆ ಒಳ ಮೀಸಲಾತಿ ಕೊಡ್ತೀವಂತಾರೆ, ಕೊಡಲ್ಲ. ಆದ್ದರಿಂದ ಈಗೊಂದು ವಿಚಾರಗಳೇನಂದ್ರೆ, ಕೆಲವೊಂದು ಒಳ ಮೀಸಲಾತಿ ಕೊಡಬಾರ್ದು ಅಂತ ಕೆಲವೊಂದು ಸಂಘಟನೆಗಳು ಮತ್ತೆ ಏನು ಕೆಲವೊಂದು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ಕಾರಕ್ಕೆ. ಯಾಕೆ ಈಗ ನಮ್ಮಲ್ಲೇ ಒಬ್ರು ಕೊಡೋದು ಒಬ್ರು ಬೇಡ ಅನ್ನೋದು ಯಾಕೆ ಅಂತ ಒಂದು ವಿಚಾರ. ಯಾಕಂದ್ರೆ ಈ ಸಮಾಜ 35 ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲೂ ಒಂದು ಹೋರಾಟಗಳನ್ನ ಮಾಡಿ ಪ್ರಾಣ ತ್ಯಾಗಗಳನ್ನ ಮಾಡ್ತಕ್ಕಂತ ವಿಚಾರ. ಆದ್ರೆ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಏನು 27ನೇ ತಾರೀಕು ಒಂದು ವಿಶೇಷ ಅಧಿವೇಶನ ಕರೆದು ನಾವು ಒಳ ಮೀಸಲಾತಿಯನ್ನ ನಾವು ಮಾಡ್ತೀವಿ ಅಂತ ಒಂದು ಸಭೆಯಲ್ಲಿ, ಮೊನ್ನೆ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡ್ತಕ್ಕಂತ ಸಭೆಯಲ್ಲಿ ನಮ್ಮ ಏನು ಮಂತ್ರಿಗಳು ಇದ್ರು ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಏನು ನಾಳೆ 27ನೇ ತಾರೀಕು ಒಳ ಮೀಸಲಾತಿ ಆದ್ರೆ ನಿಜವಾಗಲೂ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಏನು ಒಳ ಮೀಸಲಾತಿಯಿಂದ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 5,000 ರಿಂದ 6,000 ಜನಕ್ಕೆ ಏನು ಉದ್ಯೋಗಗಳನ್ನ ಕೊಡ್ತಕ್ಕಂತ ಒಂದು ಇದು ಒಳ ಮೀಸಲಾತಿ. ಆದ್ರೆ ಕೆಲವೊಂದು ಪಟ್ಟದಪ್ಪ ಅವ್ರು ಏನಂತ ಕರಿಬೇಕಂದ್ರೆ ನಿಜವಾಗ್ಲೂ ಈ ಪಾರ್ಟಿಗರಿಗೆ ನಿಜವಾಗ್ಲೂ ಅವರು ಯಾವುದೇ ರೀತಿ ಅವ್ರಿಗೆ ಅನ್ಯಾಯ ಆಗ್ಬೇಕಂತ ಕೆಲವ ಸಚಿವರುಗಳು ಇದನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಲ್ಸುವಂತ ಒಂದು ಅವ್ರಿಗೆ ತಲೆ ತುಂಬುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ 35 ವರ್ಷಗಳಿಂದ ಈ ಮಾದಿಗರು ಏನು ಹೋರಾಟ ಮಾಡಿರೋದ್ರಿಂದ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿರೋದು ಬೇಡವಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನು ಒಂದು ಎಕ್ಸಾಮ್ ಬರ್ದು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬಾರ್ದಾ? ಅದನ್ನ ಕೇಳುತ್ತಪ್ಪ. ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ವಿಚಾರ ಏನಂದ್ರೆ, ಎಲ್ಲಾ ಜಿಲ್ಲೆಗಳಲ್ಲಿ ಮಾದಿಗ ಏನು ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ದಿನ ಒಂದು ಮೆಮೊರಿಯಲ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಮುಖ್ಯಮಂತ್ರಿಗಳು 27ನೇ ತಾರೀಕು ಘೋಷಣೆ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಇಲ್ಲ ಅಂದ್ರೆ ನಿಜವಾಗಲೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾದಿಗ ಸಂಘಟನೆಗಳಿದೆಯೋ ನಿಜವಾಗ್ಲೂ ನಿಮ್ಗೆ ಬಹಿಷ್ಕಾರ ಹಾಕುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳುತ್ತೇವೆ. ಕೆ ಕೃಷ್ಣಮೂರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ. ವತಿಯಿಂದ ಮಾದಿಗ ದಂಡೋರ ಜಾಗೃತಿ ಸಮಿತಿ, ಮಾದಿಗ ದಂಡೋರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲಾ ಒಕ್ಕೂಟದ ವತಿಯಿಂದ
ಇವತ್ತು ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಕಡೆ ಮುಂದೆ ಧರಣಿ ಮಾಡ್ತಾ ಇದೀವಿ. ಇದರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ವರ್ಷಗಳ ಹೋರಾಟದ ಒಂದು ಕೂಗು ಇವತ್ತು ನಮಗೆ ಏನು ಒಳ ಮೀಸಲಾತಿ ವರ್ಗೀಕರಣ ಇದರಲ್ಲಿ 6% ಮಾದಿಗರಿಗೆ ಪಾಲಾಗಿದೆ, 6% ವಲಯರ ಪಾಲಾಗಿದೆ. ಇನ್ನು 5% ಏನಿದೆ ಇತರೆ ವರ್ಗದವರಿಗೆ ನ್ಯಾಯ ಸಿಕ್ಕಿದೆ. ಆದ್ರೂ ಸಹ ಏನು ರಾಜಕೀಯ ಪಿತೂರಿಗಳಿಂದ ಬಿಜೆಪಿ ಅವ್ರನ್ನ ಓದಿಸೋದಕ್ಕೆ ಟರ್ನ್ ಆಗೈತೆ 1% ರಿಸರ್ವೇಶನ್ ಕೊಟ್ಬಿಟ್ರು ಬ್ರಾಹ್ಮಣರಿಗೆ. ಇಲ್ಲಿರೋದು ಯಾರ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ. ಇಲ್ಲಿ ನಾವು 35 ವರ್ಷಗಳಿಂದ ಚಳವಳಿ ಮಾಡ್ತಾನೆ ಇದೀವಿ. ಒಳ ಮೀಸಲಾತಿ ಹೋರಾಟದ ಚಳವಳಿ ಮಾಡ್ತಾ ಇದೆ. ಪಕ್ಕದಲ್ಲಿ ತೆಲಂಗಾಣದಲ್ಲಿ ಮಾಡಿದ್ರು, ಆಂಧ್ರ ಪ್ರದೇಶ ಮಾಡಿದ್ರು, ಕರ್ನಾಟಕದಲ್ಲಿ 35 ವರ್ಷದಿಂದ ಚಳವಳಿ ನಡೀತಾನೆ ಇದೆ. ಆದ್ರೆ ಸದಾಶಿವ ಆಯೋಗದಲ್ಲಿ ಇವಾಗ ಆಲ್ರೆಡಿ ಗಂಗಾ ಮೊನ್ನೆ ಮಾಡಿದಂತ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಕೆಎಚ್ ಮುನಿಯಪ್ಪ ಅವರು ಇರ್ಬೋದು, ಎಲ್ಲಾ MLA ಗಳು ಮಿನಿಸ್ಟ್ರಿಗಳು ಒಪ್ಕೊಂಡಿದ್ದಾರೆ. 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ತಗೊಳ್ತೀವಿ, ನಿಮ್ಗೆ ಮೋಸ ಮಾಡೋದಿಲ್ಲ, ಒಳಮೀಸಲನ್ನ ಜಾರಿ ಮಾಡೋಕೆ ನಾವೆಲ್ಲ ಕೆಲಸ ಮಾಡ್ತೀವಿ, ಅವ ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ನಾವು ಇವತ್ತು ಯಾರನ್ನೂ ನಾವು ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲ. ದಯವಿಟ್ಟು, ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ ಸರ್ಕಾರದ ಮೇಲೆ, ಮತ್ತೆ ಎಲ್ಲಾ ಮಿನಿಸ್ಟ್ರಿಗಳ ಮೇಲೆ ನಂಬಿಕೆ ಇದೆ. ಅದರಿಂದ ಅವ್ರು ಮಾಡ್ತಾರ ನಂಬಿಕೆ ಇದೆ ನಮ್ಗೆ. ಅವ್ರೇನಾದ್ರೂ 27ನೇ ತಾರೀಕು ಇದನ್ನ ಜಾರಿ ಮಾಡಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಮಿತಿಗಳಿದೆ, ಇದೊಂದೇ ಅಲ್ಲ, ಇಡೀ ರಾಜ್ಯದ ಮಾದಿಗ ಸಂಘಟನೆಗಳೆಲ್ಲ ಒಂದ್ ಕಡೆ ಇದೆ.